ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಹಲೋ ಮಿಸ್ಟರ್ ಬಿಬಿ, ತಾವು ಬೇರೆ ಲೋಕದಿಂದ ಈ ಲೋಕಕ್ಕೆ ವಾಪಸ್ ಆಗಿ ಮನೆ ಮಾಡ್ಬೇಕು ಅಂದೆ ನನ್ಗೆ ಅಂತ ಹೇಳುದ್ನಾ ಎಂದು ಸುತ್ತ ಬಾಡಿಗೆ ಮನೆ ನೋಡ್ತಾ ನಿಂತ್ಲು. ಓ, ಮತ್ಯಾರ್ಗೆ? ಯಾರ್ಗೆ ಅಂತ ಹೇಳಿ ಮಿಸ್ ಜಿಜಿ ಎಂದವ ಕೈ ಕಟ್ಟಿ ಅವಳನ್ನೇ ನೋಡ್ತಾ ನಿಂತ. ಚಿಕ್ಕಪ್ಪ ಮತ್ತೆ ದಿಯಾಗೆ. ಅವ್ರಿಗೀಗ ಡಿಸ್ಚಾರ್ಜ್ ಆದ್ರೆ ಸಂತೋಷ್ ಅವ್ರ ಮನೆಗ್ ಹೋಗೋಕ್ಕಾಗಲ್ಲ. ದಿಯಾ ಮದ್ವೆ ಮುಗಿಯೋವರೆಗೂ ಅವ್ರಿಗೆ ನೆಲೆ ಬೇಕಲ್ವಾ. ಅವ್ಳ ಮದ್ವೆ ಆದ್ರೆ ಚಿಕ್ಕಪ್ಪ ಹಳ್ಳಿಗೆ ಹೋಗ್ತಾರೆ. ಆದ್ರೆ ಈಗ ಮನೆ ಬೇಕು, ಅದಕ್ಕೆ ಬಾಳ್ಗೆ ಮನೆ ನೋಡ್ಬೇಕು ಎಂದವಳ ನೋಡಿ, ಏನಾಯ್ತು ಅವ್ರಿಗೆ ಎಂದು ಏನೂ ಗೊತ್ತಿಲ್ಲದ ಹಾಗೆ ಕೇಳಿದ. ಆದ್ರೆ ಅಷ್ಟರಲ್ಲಿ ಚಾರುಗೆ ಲಕ್ಕಿ ಇಂಡೈರೆಕ್ಟ್ ಆಗಿ ಸಂತೂನ ಕಾಪಾಡಿದ್ದು ಅಮ್ಮುಯಿಂದ ತಿಳಿದಿತ್ತು. ಅದನ್ನೇ ನೆನೆದು ನಕ್ಕಳು. ನಿನ್ಗೆ ಗೊತ್ತಿರದ್ದು ಏನಿಲ್ಲ, ಮನೆ ಮಾಡ್ಬೇಕು ಅಷ್ಟೆ ಎಂದಳು. ಅವನಿಗೂ ಗೊತ್ತಾಗಿತ್ತು ಅಮ್ಮು ಹೇಳಿದ್ದಾಳೆ ಎಂದು. ಓ ಗ್ರೇಟ್ ವೈಫಿ, ಆದ್ರೆ ನಿನ್ನ ನೋಡಿ ಯಾರು ಫ್ರೀಯಾಗಿ ಮನೆ ಕೊಡಲ್ಲ, ಬಾಡಿಗೆ ಯಾರು ಕಟ್ತಾರೆ ಎಂದಾಗ ಅವನ ಕೆನ್ನೆ ಹಿಂಡಿ, ನೀನೇ ಅಸುರಾ ಎಂದಳು. ಬಾಯ್, ನಾನ್ ನಿನ್ಗೆ ಯಾವ ಕೆಲ್ಸಕ್ಕೂ ಹೆಲ್ಪ್ ಮಾಡಲ್ಲ, ಬಿಬಿ ಮಾಡೋದಿಲ್ಲ ಎಂದ. ಬಿಟ್ಟಿ ಕೊಡು ಅಂತಿಲ್ಲ, ಈಗ ಅಡ್ವಾನ್ಸ್ ಮತ್ತೆ ಮೊದಲನೇ ತಿಂಗಳ ಬಾಡಿಗೆ ಕೊಡು, ನಾನು ಅದನ್ನ ನಿನ್ಗೆ ತೀರಿಸ್ತೀನಿ. ಸಾಲ ಅಂತ ಕೊಡು ಅಸುರ, ಓಕೆ ಎಂದವಳ ನೋಡಿ. ಆದ್ರೆ ಲಕ್ಕಿ ಯಾವುದನ್ನು ಲಾಭ ಎಂದು ಹೇಳೋಕೆ ಹೊರಟ. ಗೊತ್ತಿದೆ, ಲಾಭ ಇಲ್ಲದೆ ನೀನೇನು ಮಾಡಲ್ಲ, ಏನ್ ಲಾಭ ಬೇಕು? ಸಾಲ ತೀರಿಸ್ತೀನಲ್ವಾ ಎಂದವಳ ಮಾತಿಗೆ, ಬಡ್ಡಿ ಬೇಕು, ಸುಮ್ನೆ ಇನ್ವೆಸ್ಟ್ ಮಾಡೋಕೆ ನಾನಿನ್ನ ಅಸುರ ಅಲ್ಲ ಎಂದು ನಕ್ಕ. ಬಡ್ಡಿ ಎಷ್ಟು? ತುಸು ಕೋಪದಿಂದ ಕೇಳಿದ್ಲು. 1000ಕ್ಕೆ 100 ರೂಪಾಯಿ ದಿನದ ಬಡ್ಡಿ ಎಂದ. ಗಾಬರಿಯಾಗಿ ಬಾಯಿ ಬಿಟ್ಟವಳು, 30,000ಕ್ಕೆ 3,000ನ? ಆಗಲ್ಲ, ಕಡಿಮೆ ಮಾಡ್ಕೊ ಎಂದವಳ ಮಾತಿಗೆ, ಆಗಲ್ಲ ಅಂದ್ರೆ ಬೇರೆ ಪಾರ್ಟಿ ನೋಡ್ಕೊ, ನೋ ಫೋರ್ಸ್ ಎಂದು ಹೊರಟ. ಆಯ್ತು ಬಾ ಎಂದಳು. ಬೇರೆ ಯಾರು ಸಹಾಯಕ್ಕಿಲ್ಲ ಅಲ್ವಾ, ಅದಕ್ಕೆ ಅವಳ ಜೊತೆಗೆ ಬಂದು ಮನೆ ನೋಡಿ ಮನೆ ಮಾಡಿ ದುಡ್ಡು ಕೊಟ್ಟ ಬಿಬಿ. ಹಾಗೆ ಮತ್ತೆ ಆಟೋ ಹಿಡಿದು ಚಿಕ್ಕಪ್ಪನ ಬಳಿಗೆ ಹೊರಟವಳು ಲಕ್ಕಿನೂ ಜೊತೆಯಲ್ಲೇ ಕರ್ಕೊಂಡು ಹೋದ್ಲು. ಆಸ್ಪತ್ರೆ. ಆ ದಿನ ಅವರು ಲಕ್ಕಿ ಜೊತೆ ಮಾತಾಡಿದ್ದೆಲ್ಲದಕ್ಕೂ ಕ್ಷಮೆ ಕೇಳಿದ್ರು ಶ್ರೀಕಂಠ. ಲಕ್ಕಿ ಕೂಡ ಮನ್ಸಲ್ಲಿ ಕಲ್ಮಶವಿಲ್ಲದ ಹಾಗೆ ಅವರೊಂದಿಗೆ ಆತ್ಮೀಯವಾಗಿ ಮಾತಾಡ್ದ. ಲಕ್ಕಿ, ನಮ್ಮ ಮೇಲೆ ಕೋಪ ಇಲ್ಲ ತಾನೆ ಕೇಳಿದವರ ಮಾತಿಗೆ, ಇಲ್ಲ ಅಂಕಲ್, ಖಂಡಿತ ಇಲ್ಲ, ಆ ದಿನ ಆಗಿತ್ತು, ಹಳೇದ್ ಮರ್ತ್ಬಿಡಿ. ದಿಯಾ ಬಗ್ಗೆ ಯೋಚನೆ ಬಿಡಿ, ನೀವು ಹುಷಾರಾಗಿ. ಮತ್ತೆ ನಾನೇ ಉಜ್ವಲ ಅವ್ರ ಹತ್ರ ಮಾತಾಡಿ ದಿಯಾನ ನೋಡೋ ಶಾಸ್ತ್ರ ಮುಗಿಸೋಣ ಎಂದು ಭರವಸೆ ನೀಡಿದ. ಅವನ ಮಾತಿಗೆ ಖುಷಿ ಪಡುವ ಶ್ರೀಕಂಠ, ಥ್ಯಾಂಕ್ಸ್ ಅಪ್ಪ ಲಕ್ಕಿ ಎಂದು ಕೈ ಮುಗಿಯಲು, ಥ್ಯಾಂಕ್ಸ್ ಯಾಕೆ ಅಂಕಲ್, ಅಷ್ಟೊಳ್ಳೆ ಮಗಳನ್ ಕೊಟ್ಟಿದ್ದೀರಾ, ಥ್ಯಾಂಕ್ಸ್ ನಾನ್ ಹೇಳ್ಬೇಕು ಎಂದು ಚಾರು ಮುಖ ನೋಡ್ದ. ಆಕೆಗೆ ಅವರ ಡೈವೋರ್ಸ್ ನೆನಪಾಗಿತ್ತು ಅನ್ಸುತ್ತೆ. ಚಿಕ್ಕಪ್ಪ, ನಿಮ್ಗೆ ಈಗ ಡಿಸ್ಚಾರ್ಜ್ ಇದೆ, ನಾನ್ ಹೋಗಿ ಮಾತಾಡ್ ಬರ್ತೀನಿ ಎಂದು ಹೋದ್ಲು. ಹಾಗೆ ಅವರನ್ನ ಡಿಸ್ಚಾರ್ಜ್ ಮಾಡಿಸಿ ಗೂಡು ಸೇರಿಸಿ ಅವ್ರಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಹಣವನ್ನು ಲಕ್ಕಿಯಿಂದ ಸಾಲವೆಂದು ಪಡೆದು ನಿಭಾಯಿಸಿದ್ಲು ಚಾರು. ಇಷ್ಟೆಲ್ಲ ಆದ್ರೂ ಆಕಾಶ್ ಕಾಣ್ಲಿಲ್ಲ ಎಂದು ದಿಯಾ ಬೇಜಾರಲ್ಲಿ ಇರುವಾಗ ಅವನ್ ಕರೆ ಬಂತು. ಹೇಳು, ಇನ್ನು ಬದುಕಿದೀನಿ ಎಂದಳು ದಿಯಾ. ದಿಯಾ, ಈಗ ವಿಷಯ ಗೊತ್ತಾಯ್ತು, ಅಂಕಲ್ ಹೇಗಿದ್ದಾರೆ ಎಂದು ತಾಳ್ಮೆಯಿಂದ ಕೇಳಿದ. ಬದುಕಿದ್ದಾರೆ, ನಿನ್ನ ದರಿದ್ರ ಬುದ್ಧಿ ಕೇಳಿ ಆಸ್ಪತ್ರೆಗೆ ಹೋಗಿ ಬದುಕಿದ್ದಾರೆ ಎಂದಳು. ದಿಯಾ, ಆ ವಿಡಿಯೋ ಸಂತು ಅಣ್ಣ ಲೀಕ್ ಮಾಡಿರೋದು ತಾನೆ, ಈಗ್ಲೂ ನನ್ ಮೇಲೆ ಯಾಕೆ ಕೋಪ ಎಂದಾಗ, ನೀನ್ ಮಾಡಿ ಅವ್ರ ಮೇಲೆ ಹಾಕಿರ್ಬಹುದು ಅಲ್ವಾ ಎಂದಳು. ಕೇಳಿದ ಆಕಾಶ್ ಹೆದರುತ್ತಾ, ನನ್ ಮೇಲಾಣೆ ನಾನ್ ಮಾಡಿಲ್ಲ, ಸಂತು ಅಣ್ಣ ಮಾಡಿದ್ದಾರೆ ಅಂತ ನಂಬೋಕೂ ಆಗ್ತಿಲ್ಲ, ಆದ್ರೂ ಅವ್ರು ಬಿಟ್ಟು ಬೇರೆ ಯಾರು ಎನ್ನುವಾಗ, ನಿನ್ ಕಂತೆ ಪುರಾಣ ಕೇಳೋಕೆ ಇಷ್ಟ ಇಲ್ಲ, ದಯಮಾಡಿ ಒಂದ್ ಹೆಲ್ಪ್ ಮಾಡು, ನನ್ ಮದ್ವೆ ಆಗಲ್ಲ ಅಂತ ಲಕ್ಕಿ ಬಾವಿ ಹತ್ರ ಹೇಳ್ಬಿಟ್ಟು ಇದೊಂದು ಮಾಡಿ ಪುಣ್ಯ ಕಟ್ಕೊ ಎಂದು ಕರೆ ಕಟ್ ಮಾಡಿದ್ಲು. ಥೂ, ಇವಳಿಗೆ ಅರ್ಥನೇ ಆಗ್ತಿಲ್ಲ, ಕರ್ಮ ಯಾರ್ ಮಾಡಿತು ಎಂದು ಅದೇ ಆಲೋಚನೆಗೆ ಬಿದ್ದ ಆಕಾಶ್. ಮನೆಗೆ ಹಿಂತಿರುಗಿದಾಗ ಇಬ್ಬರಿಗೂ ಜಾಸ್ತಿ ಆಯಾಸವಾಗಿತ್ತು. ಒಂಚೂರು ತಿಂದು ಶೈಲಜಾ ಬಳಿ ವಿಡಿಯೋ ಮತ್ತು ಸಂತು ಬಗ್ಗೆ ಏನು ಹೇಳದೆ ಶ್ರೀಕಂಠ ಹುಷಾರು ತಪ್ಪಿದ್ದು ಮಾತ್ರ ಹೇಳಿದ್ರು. ಅದನ್ನ ಕೇಳಿ ಶೈಲಜಾ ನಾಳೆ ಅವರನ್ನ ನೋಡಲು ಬರ್ತೀನಿ ಅಂದ್ರು. ಸರಿ ಅಮ್ಮ ಎಂದು ಮಲಗಲು ಬಂದ್ರು ಲಕ್ಕಿ ಹಾಗೂ ಚಾರು. ಎಷ್ಟೊತ್ತಾದ್ರೂ ಚಾರು ನಿದ್ದೆ ಮಾಡ್ತಿಲ್ಲ. ಏನೋ ಕೇಳ್ಬೇಕು ಅಂತ ಹೊಂಚ್ ಹಾಕ್ತಾ ಇದ್ದಾಳೆ. ಮಲಗಲು ಬಂದವನಿಗೆ ಗೊತ್ತು ಮೇಡಮ್ ಏನೋ ಪ್ಲಾನ್ ಮಾಡ್ತಿರೋದು. ಏನದು, ಏನೋ ಆಲೋಚನೆ ಮಾಡ್ತಿದ್ಯಾ ಎಂದ. ಅದು ಅಸುರ, ನೀನ್ ನನ್ಗೆ 30,000 ತನಕ ಸಾಲ ಕೊಟ್ಟಿದ್ಯಾ, ಅದನ್ನ ತೀರ್ಸೋಕೆ ಕೆಲ್ಸ ಬೇಕು ಎಂದು ಅವನ ನೋಡಲು, ಅದಕ್ಕೆ ನಾನೇನ್ ಮಾಡ್ಬೇಕು ಎಂದ.
ಹ್ಮ್, ನೀನೇ ಒಂದ್ ಕೆಲ್ಸ ಕೊಟ್ರೆ ಎಂದು ನೆಲ ನೋಡ್ತಾ ನೋಡಿದ್ಲು. ನಾನಾ? ಓ, ಇದು ಚೆನ್ನಾಗಿದೆ. ಸಾಲ ಕೊಡೋದು ನಾನೇ, ಕೆಲ್ಸ ಕೊಡೋದು ನಾನೇನಾ? ಇಂಪಾಸಿಬಲ್ ಎಂದು ಮಲಗಿದ. ಹಸುರ, ಪ್ಲೀಸ್ ಹಸುರ, ಹೇಗಿದ್ರು ನಾನು ಮುಂಚೆ ಆಫೀಸಲ್ಲಿ ಅಡಿಗೆ ಕೆಲಸ ಮಾಡಿದ್ದೆ ಅಲ್ವಾ, ಇದೊಂದ್ಸತಿ ಹೆಲ್ಪ್ ಮಾಡು ಪ್ಲೀಸ್ ಎಂದಳು. ಕೇಳಿಸದ ಹಾಗೆ ಮಲಗಿದ್ದ. 30,000 ಪ್ಲಸ್ 3,000 ಬಡ್ಡಿ. ಅಪ್ಪ, 33,000 ಹೇಗ್ ತರೋದು? ಏನ್ ಮಾಡಿದ್ರು ಕೆಲ್ಸಕ್ಕೆ ಹೋದ್ರೆ 20,000 ಬರೋ ಡೌಟ್. 3 ತಿಂಗಳಲ್ಲಿ ಈ ಹಸುರನಿಗೆ ಸಾಲ ಕೊಡೋದಾ, ಅಲ್ಲಿ 10,000 ಬಾಡಿಗೆ ಕೊಡೋದಾ ಎಂದು ಪೆನ್ ಪೇಪರ್ ಹಿಡಿದು ಗೀಚಿ ಗೀಚಿ ಮಾತಾಡ್ಕೋತಾ ಇದ್ಲು. ಅವಳು ಗೋಳಾಡ್ತಾ ಇದ್ರೆ ಇವನಿಗೆ ಮಜವೋ ಮಜಾ. ಈ ಹಸುರನಿಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ, ಇರು ಮಾಡ್ತೀನಿ ಎಂದು ಲೈಟ್ ಹಾಕಿ ಗೂಗಲ್ ಮಾಡಿ ಸಣ್ಣ ಪುಟ್ಟ ಕೆಲಸ ಖಾಲಿ ಇರುವ ಅಂಗಡಿ, ಕಂಪನಿ, ಮನೆ ಎನ್ನದೆ ಎಲ್ಲರಿಗೂ ಫೋನ್ ಮಾಡೋಕೆ ಶುರು ಮಾಡಿದ್ಲು. ಹಲೋ, ನಾನು ಚಾರುಣ್ಯ ವರ್ಮಾ, ಅದೇ ಬ್ಯಾಡ್ ಬಾಯ್ ಲಕ್ಷ್ಮಣ್ ವರ್ಮಾ ಇದ್ದಾರಲ್ವಾ, ಅವರು ಒನ್ ಅಂಡ್ ಓನ್ಲಿ ಹೆಂಡತಿ. ಕೆಲಸ ಖಾಲಿ ಇದೆ ಅಂತ ಆಡ್ ಕೊಟ್ಟಿದ್ದೀರಾ ಎಂದು ಜೋರು ಧ್ವನಿಲಿ ಮಾತು ಶುರು ಮಾಡಿ ಅಸುರನ ಕಡೆ ನೋಡಿ ಉರಿದು ಬೀಳೋದು ಕಂಡು ನಕ್ಕಳು. ಅವ್ರ ಹೆಂಡತಿಗೆ ನಮ್ಮ ಹತ್ರ ಕೆಲ್ಸನಾ? ಹೋಗ್ರಿ, ಅವ್ರಿಗೇನ್ ಕಮ್ಮಿ, ಸುಮ್ನೆ ತಲೆ ತಿನ್ಬೇಡಿ, ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಎಂದು ಆತ ಬೈದ. ಇವಳಿಗೂ ಅದೇ ಬೇಕಿತ್ತು. ಮಾಡಿ ಮಾಡಿ ಫೋನ್ ಮಾಡಿ ಕೇಳಿ, ಏನ್ ಸರ್, ನಿಮ್ ಹೆಂಡತಿಗೆ ಕೆಲ್ಸ ಕೊಡೋದಾ ಬೇಡ್ವಾ ಅಂತ, ಈಗ್ಲೇ ಮಾಡಿ ಎಂದಳು. ಮಾಡ್ತೀನಿ, ಕಂಬಿ ಎಣ್ಸೋಕೆ ರೆಡಿ ಇರಿ ಎಂದು ಆತ ಕರೆ ಕಟ್ ಮಾಡಿದ. ಈಗ ಹಸುರ ನಿದ್ದೆ ಟಮಾರ್ ಎಂದ್ಕೊಂಡು ನಕ್ಕಳು. ಲಕ್ಕಿ ಮೊಬೈಲ್ಗೆ ಕಾಲ್ ಬಂತು. ಎದ್ದವ ಅವಳನ್ನ ಗುರಾಯಿಸಿ ಮೊಬೈಲ್ ನೋಡಿ, ಹಲೋ, ಯಾರು? ಲಕ್ಕಿ ಹಿಯರ್ ಎಂದ. ಸರ್, ಯಾವ್ದೋ ಹೆಂಗಸು ನಿಮ್ ಹೆಂಡತಿ ಹೆಸರು ಹೇಳಿ ಕೆಲ್ಸ ಕೇಳ್ತಾ ಇದಾರೆ, ಅವ್ರು ನಿಮ್ ಹೆಂಡತಿ ಅಂತ ವಾದ ಮಾಡ್ತಾ ಇದಾರೆ. ನಿಮ್ ಹೆಂಡತಿನಾ ಸರ್? ನಿಮ್ ಹೆಂಡತಿಗೆ ಅಂತ ಸ್ಥಿತಿ ಯಾಕೆ ಬರುತ್ತೆ ಹೇಳಿ ಎಂದು ಆತ ಫೋನ್ನಲ್ಲಿ ಹೇಳಲು ಸಿಟ್ಟಾದ ಲಕ್ಕಿ ಚಾರು ಕಡೆ ಗುರಾಯಿಸ್ತ. ಹಸುರು, ನಿನ್ಗೆ ಬೇಕಿತ್ತಾ ಎಂದ್ಕೊಂಡು ಇನ್ನೂ ಒಬ್ರಿಗೆ ಹಾಗೆ ಕಾಲ್ ಮಾಡಿದ್ಲು. ಅವರು ಹಾಗೆ ಲಕ್ಕಿಗೆ ಕರೆ ಮಾಡಿ ಕೇಳಿದ್ರು. ಮತ್ತೊಂದು ಕರೆ ಮಾಡ್ಬೇಕಿತ್ತು. ಅವಳ ಕೈ ಹಿಡಿದೆಳೆದುಕೊಂಡ ಲಕ್ಕಿ ಹಿಡಿದ ರಭಸಕ್ಕೆ ಅವನ ಸನಿಹಕ್ಕೆ ಬಂದ್ಬಿಟ್ಟಿದ್ಲು ಚಾರು. ಗಾಬರಿಯಲ್ಲಿ ಅವನನ್ನೇ ನೋಡ್ತಾ ಉಗುಳು ನುಂಗಿದ್ಲು. ತಾನು ಅವಳನ್ನಷ್ಟೇ ನೋಡ್ತಾ, ವೈಫಿ, ಯಾಕೆಷ್ಟು ಕಾಟ ಕೊಡ್ತಿದ್ಯಾ ಎಂದ ಮೆತ್ತಗೆ. 3 ತಿಂಗಳು ಅಷ್ಟೇ ತಾನೆ, ತಡ್ಕೋ ಎಂದಳು. ಅವಳ ಮಾತಿಗೆ ನೋಟ ಕಿರಿದು ಮಾಡಿ, ಹೌದಾ, ಅದೇ ರೀತಿ ಲಕ್ಕಿ ಕಾಟನು ತಡ್ಕೋಬೇಕು ನೀನು, ಓಕೆನಾ ಎಂದ. ಓಕೆ, ಪರವಾಗಿಲ್ಲ, ಆದ್ರೂ ಕೆಲ್ಸ ಬೇಕು ನಂಗೆ ಎಂದಳು. ನಿಂಗೆ ಕೆಲ್ಸ ನಾನ್ ಕೊಡ್ತೀನಿ, ಈಗ ತೆಪ್ಪಗ್ ಮಲಗ್ತೀಯಾ ಎಂದವನು ಅವಳ ಮುದ್ದು ಮುಖ ನೋಡ್ತಾ ಅವಳ ಕಣ್ ಮುಂದೆ ಬಂದು ಕುಳಿತಿದ್ದ ಕೂದಲನ್ನ ಕಿವಿ ಹಿಂದಕ್ಕೆ ಸೇರಿಸುತ್ತಾ, ಹೇಳು, ಈಗ ನನ್ಗೂ ನಿದ್ದೆ ಮಾಡೋಕ್ ಬಿಡ್ತೀಯಾ ಎಂದ. ಗುಡ್ ನೈಟ್ ಹಸುರ ಎಂದು ನಗುತ್ತಾ ಮಲಗಿದ್ಲು. ಸೋಫಾ ಮೇಲೆ ಮಲಗಿಸ್ಬೇಕು ಅನ್ಕೊಂಡ, ಆದ್ರೆ ಅವಳು ಮಗುವಿನ ಹಾಗೆ ನಿದ್ರಿಸುತ್ತಿದ್ದದ್ದು ನೋಡಿ ಏಳಿಸಲು ಮನ್ಸೇ ಬರ್ಲಿಲ್ಲ. ಹಾಗೆ ಮಲಗ್ದ. ಆಫೀಸಿನಲ್ಲಿ ಕೆಲ್ಸ ಕೊಟ್ಟ. ಆದ್ರೆ ಚಾರು ಶೀಲಾ ಜೊತೆ ಲಕ್ಕಿ ಕತೆ ನೋಡ್ತಾ ಏನೇನ್ ಮಾಡ್ತಾಳೆ ಅನ್ನೋದೇ ಮುಂದೆ ನೋಡೋಣ. ಅವನ್ ಕಾಟ ಶುರು ಮಾಡ್ಲಿ ಅಂತ ಸೂರ್ಯ ಬೇಗ ಬಂದಿದ್ದ ಬಾನಲ್ಲಿ. ಅವನ್ ರೂಮಲ್ಲಿ ಕೆಲ ಬದಲಾವಣೆ ಮಾಡೋಕೆ ಇಂಟೀರಿಯರ್ ಡಿಸೈನರ್ಸ್ಗೆ ಬರೋಕ್ ಹೇಳಿದ್ದ ಕಾರಣ ಅವ್ರು ಬಂದು ಸರ್ ಎಂದು ಕೂಗಿದಾಗ್ಲೇ ಚಾರುಗೆ ಎಚ್ಚರಿಕೆಯಾಗಿದ್ದು. ಅವ್ರ ಬಳಿ ಬರುವ ಬಿಬಿ, ಹೇಳಿದ ಹಾಗೆ ರೆಡಿ ಮಾಡಿ, ಎಲ್ಲ ಬ್ರ್ಯಾಂಡ್ಸ್ ಅಲ್ಲಿ ಶೋ ಇರ್ಬೇಕು, ಅಂಡ್ ನಾನ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಇಲ್ಲಿರ್ಲಿ, ಮತ್ತೆ ಹೊಸ ಬ್ರ್ಯಾಂಡ್ಸ್ ಬಂದ್ರೆ ಅದು ಅಲ್ಲಿಡಿ ಎಂದು ಏನೋ ಹೇಳ್ತಿದ್ದ. ಏನ್ ಬ್ರ್ಯಾಂಡ್, ಏನದು ಹಸುರ ಎಂದಳು. ಕಾಟ ಕೊಡ್ತೀನಿ ಅಂದೆ ಅಲ್ವಾ ವೈಫಿ, ಅದಕ್ಕೆ ತಯಾರಿ ಎಂದ. ಈಗ ಆಫೀಸಿಗೆ ಬರ್ಲಾ ಎಂದಳು. ಇವತ್ತು ನಾಳೆ ರಜೆ, ಎಂಜಾಯ್ ಮಾಡು ಎಂದ. ಚಿಕ್ಕಪ್ಪ ನೋಡ್ ಬರ್ತೀನಿ ಅಮ್ಮ ಜೊತೆ ಎಂದಳು. ಆರಾಮಾಗಿ ಬಾ, ಅವಸರ ಇಲ್ಲ ಎಂದ. ಸ್ನಾನಕ್ಕೆ ಹೋದ್ಲು. ಹೇಳಿದ ಹಾಗೆ ಶೈಲಜಾ ಬಂದು ಮಾತಾಡ್ಸ್ಕೊಂಡು ಧೈರ್ಯ ಹೇಳಿದ್ರು ಶ್ರೀಕಂಠ ಅವರಿಗೆ. ಇದ ಚಾರು ಸಂಜೆ ಮನೆಗ್ ಬಂದಾಗ ಅವ್ರ ಬೆಡ್ ರೂಮ್ ಬದಲು ಬಾರ್ ರೂಮ್ ಆಗಿತ್ತು. ನೋಡ್ದವಳು, ಇದೇನಿದು, ಅಂದ್ರೆ ಬೆಳಿಗ್ಗೆ ಹಸುರ ಹೇಳ್ತಾ ಇದ್ದು ಬ್ರ್ಯಾಂಡ್ ಅಂದ್ರೆ ಈ ಬ್ರ್ಯಾಂಡಾ ಎಂದು ಸಿಡುಕಿ ಅವನ್ ಬಳಿ ಬರಲು ಪೆಗ್ ಇಳಿಸ್ತಿದ್ದ. ಅದಾಗ್ಲೆ, ಏನ್ ಹಸುರ, ಬೆಡ್ರೂಮ್ ನ ಮಿನಿ ಬಾರ್ ಮಾಡಿದ್ಯಾ ಎಂದಾಗ, ಇದು ಬೇಬಿ ರೂಮ್, ಅಂದ್ರೆ ಬಾರ್ ಬೆಡ್ ರೂಮ್, ಬ್ಯಾಡ್ ಬಾಯ್ ರೂಮ್, ಇಷ್ಟ ಇದ್ರೆ ಇರು, ಎಲ್ಲ ಹೋಗ್ತಿರು ಎಂದ. ಕರ್ಮ ಎಂದು ಹೋದಾಗ ಅವಳು ಕೈ ಹಿಡಿದು ಕೈಗೆ ಗ್ಲಾಸ್ ಕೊಟ್ಟು, ಬಾ ಕಂಪ್ನಿ ಕೊಡು ವೈಫಿ, ಎಲ್ಲ ಸಪ್ಲೈ ಮಾಡು, ಇಲ್ಲಾಂದ್ರೆ ಸಪ್ಲೈಯರ್ನ ಕರೆಸ್ತೀನಿ ಎಂದ. ಕರೆಸ್ಕೊ ಎಂದು ಹೋದವಳು ಹಿಂತಿರುಗಿದಾಗ ಶೀಲಾ ಅವನ ಸಪ್ಲೈಯರ್ ಆಗಿ ವಿಸ್ಕಿ ಸುರಿತಿದ್ಲು ಗ್ಲಾಸಿಗೆ. ಚಾರು ನೋಡಿ ಉರಿದು ಬೀಳಲಿ ಎಂದೇ ಶೀಲಾ ಜೊತೆ ಹೆಚ್ಚು ಸಲುಗೆ ತೋರಿ ಕುಡಿತಿದ್ದ. ಚಾರುಗೆ ಯಾಕೋ ಇದು ಅತಿ ಆಯ್ತು ಅನ್ನಿಸ್ತು.
ಆದ್ರೆ ಆಕೆ ಏನೂ ನುಡಿಯದೆ ತನ್ನ ಮೊಬೈಲ್ ಹಿಡಿದು ಹೊರಗಡೆ ಹೋದ್ಲು. ಲಕ್ಕಿಗೆ ಚಾರು ಜಗಳ ಮಾಡ್ತಾಳೆ ಅಂತ ಅಂದಾಜಿತ್ತು, ಆದ್ರೆ ಅದಕ್ಕೆ ಆ ರೀತಿ ಪ್ಲಾನ್ ಮಾಡಿದ್ದ. ಯಾವಾಗ ಅವಳು ರಿಯಾಕ್ಟ್ ಮಾಡ್ಲಿಲ್ವೋ ಗ್ಲಾಸ್ ಇಳಿಸಿ ಅವಳ ಹಿಂದೆಯೇ ಓಡಿದ. ಮುಂದೆ ಕತೆ ಬಗ್ಗೆ, ಸಂಚಿಕೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳುದು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಲಕ್ಕಿ, ನಾನ್ ನಿಜ ಹೇಳ್ತಾ ಇದ್ದೀನಿ, ನಾನ್ ಊಟದಲ್ಲಿ ಆ ರೀತಿ ಏನು ಬೆರ್ಸಿಲ್ಲ ಲಕ್ಕಿ ಎಂದು ಚಾರು ಹೇಳಲು, ಏನೋ ಚಾರು, ನೀನ್ ಇದನ್ನ ಮನೆ ಅನ್ಕೊಂಡಿದ್ಯಾ? ನೀನ್ ಏನ್ ಮಾಡಿದ್ರು ಸುಮ್ನೆ ಇರ್ತೀನಿ ಅಂತ? ನಿನ್ನಿಂದ ಒಂದ್ ದೊಡ್ಡ ಪ್ರಾಜೆಕ್ಟ್ ಕೈ ತಪ್ತು, ಅಂಡ್ ಇದಕ್ಕೆ ನೀನ್ ಪೇ ಮಾಡ್ತೀಯಾ ಎಂದು ಕೈ ಹಿಡಿದು ಎಳೆದುಕೊಂಡು ಹೋದ ಲಕ್ಕಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.